ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ದಗದಗಿಸ್ತಾ ಇದೆ ಈ ನೀಟ್ ಅಕ್ರಮದ ಕಿಚ್ಚು. ಗಣಿಗ ರವಿ ನೇತೃತ್ವದಲ್ಲಿ ಯೂತ್ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೀತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ನೂರಾರು ವಿದ್ಯಾರ್ಥಿಗಳು ಧರಣಿ ಕೂತಿರುವಂತದ್ದು. ಸಕ್ಕರೆ ನಾಡು ಮಂಡ್ಯದಲ್ಲೂ ಕೂಡ ನೀಟ್ ಅಕ್ರಮದ ಕಿಚ್ಚು. ಗಣಿಗ ರವಿ ಅವರ ನೇತೃತ್ವದಲ್ಲಿ ಯೂತ್ ಕಾಂಗ್ರೆಸ್ನಿಂದ ನಡೀತಾ ಇರುವಂತದ್ದು ಪ್ರತಿಭಟನೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಹಾಗೆ ಪ್ರಧಾನಿ ಮೋದಿ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಭಾರತದ ಶಿಕ್ಷಣ ವ್ಯವಸ್ಥೆ ಐಸಿಯುನಲ್ಲಿದೆ ಅಂತ ಶಾಸಕ ಗಣಿಗ ರವಿ ಹೇಳ್ತಾ ಇದ್ದಾರೆ. ಈ ವೇಳೆ ಪ್ರತಿಭಟನೆ ಅಖಾಡದಲ್ಲೇ ಶಾಸಕ ಗಣಿಗ ರವಿಕುಮಾರ್ ಕೆಂಡ ಕಾರ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ. ಬಿಜೆಪಿ ಗೂಂಡಾಗಳು ಕೋಟಿ ಕೋಟಿ ಪ್ರಶ್ನೆ ಪತ್ರಿಕೆ ಮಾರ್ಕೊಂಡಿದ್ದಾರೆ ಅಂತಿದ್ದಾರೆ. ಸಂಸತ್ ಗೆರಾವ್ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಗಿ ಕಷ್ಟಪಟ್ಟು ಓದಿರೋರು ಎಕ್ಸಾಮ್ ಬರೆದು ಬಂದ ಮೇಲೆ ನೀವು ಬರ್ದಿರೋ ಎಕ್ಸಾಮ್ ಇಲ್ಲ, ಮತ್ತೆ ಎಕ್ಸಾಮ್ ಅಂದ್ರೆ ನಿನ್ನಂತ ವಿದ್ಯಾರ್ಥಿಗೆ ಏನಾಗ್ಬೇಕು? ಇವತ್ತು ಇಡೀ ಭಾರತದಲ್ಲಿ ನೀಟ್ ಎಕ್ಸಾಮ್ ಪೇಪರ್ ಅನ್ನ ಬಿಜೆಪಿಯ ಗುಂಡಾಗಳು ದುಡ್ಡುಗಾಗಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹೊಡೆಯಕ್ಕೋಸ್ಕರ ಲೀಕ್ ಮಾಡಿ ನಿಮ್ಮಂತ ವಿದ್ಯಾರ್ಥಿಗಳ ಬಾಳ್ನಲ್ಲಿ ಆಟ ಆಡಿದ್ರಲ್ಲ, ಅದಕ್ಕೆ ಧಿಕ್ಕಾರ ಹೇಳಲ್ವಾ? ಹೇಳ್ತೀರಾ ಹೇಳಲ್ವಾ? ಇವತ್ತು ನೀಟ್ ಎಕ್ಸಾಮ್ ನರೇಂದ್ರ ಮೋದಿ 30 ಜನ ಇಡೀ ದೇಶದಲ್ಲಿ ಮಕ್ಕಳು ಸೂಸೈಡ್ ಮಾಡಿಕೊಂಡು 30 ಜನ ಎಕ್ಸಾಮ್ ಬರೆದು ಬಂದ ಮೇಲೆ ನಾನು ಪಾಸ್ ಆಗ್ತಿದೆ, ನನಗೆ ತಿರ್ಗಾ ಓದಕ್ಕಾಗಲ್ಲ ಅಂತ 30 ಜನ ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಸತ್ರು. ಒಂದು ಇಂಚು ಕನಿಕರ ಇಲ್ಲ ಈ ಕೇಂದ್ರ ಸರ್ಕಾರಕ್ಕೆ. ನಾವು ರಾಜಕೀಯ ಮಾಡ್ತಾ ಇಲ್ಲ, ವಿದ್ಯಾರ್ಥಿಗಳ ಬಾಳಲ್ಲಿ ಆಟ ಆಡ್ತಾ ಇದ್ದೀರಾ. ನರೇಂದ್ರ ಮೋದಿ ಅವರೇ, ಶೋಕಿ ಮಾಡೋದ್ ಬಿಡಿ, ಆ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಅಂತ ಕೇಳ್ತಾ ಇದೀವಿ. ಇದು ಕೇಳತ್ತಪ್ಪ? ನೀಟ್ ಇದು ಮಂಡ್ಯದಲ್ಲೂ ಕೂಡ ಪ್ರತಿಭಟನೆ ಮಾಡುವಂತ ವೇಳೆ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿ ಅವರು ವಿರುದ್ಧ ಕೆಂಡ ಕಾರ್ತಾ ಇರುವಂತದ್ದು. ಕನಿಕರ ಇಲ್ಲ, ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿಗಳ ಸಾವಿಗೆ ಅಥವಾ ಅವರ ಜೀವಕ್ಕೆ ಬೆಲೆ ಇಲ್ವಾ ಹಾಗಿದ್ರೆ ಅಂತ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಯಾವ ಸರ್ಕಾರನೂ ಇರಲ್ಲ ಅನ್ನೋದು ಇಲ್ಲಿಂದ ಕರೆ ಆಗ್ಬೇಕು ಅವ್ರಿಗೆ. ಧಿಕ್ಕಾರ ಧಿಕ್ಕಾರ.